ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇವತ್ತು ಕರ್ನಾಟಕದ ರಾಜಕೀಯದಲ್ಲಿ ಒಂದು ದಾಖಲಾಯಿತು. ಏನು ಅಂದರೆ, ಅತಿ ಹೆಚ್ಚು ಅವಧಿಗೆ ಮುಖ್ಯಮಂತ್ರಿಯಾಗಿದ್ದಂತಹ ದೇವರಾಜು ಅರಸು ಅವರ ರೆಕಾರ್ಡನ್ನು ಸಿದ್ದರಾಮಯ್ಯ ಬ್ರೇಕ್ ಮಾಡಿದ್ದಾರೆ. ಆ ಮೂಲಕ ಇಲ್ಲಿಯವರೆಗೆ ಕರ್ನಾಟಕದ ರಾಜಕಾರಣದಲ್ಲಿ ಅತಿ ಹೆಚ್ಚು ಅವಧಿಗೆ ಮುಖ್ಯಮಂತ್ರಿ ಆಗಿದ್ದಂತಹ ಸ್ಥಾನವನ್ನು ಸಿದ್ದರಾಮಯ್ಯನವರು ಅಲಂಕರಿಸಿದ್ದಾರೆ. ಅದೇ ಖುಷಿಯಲ್ಲಿ ಇಡೀ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಬೆಂಬಲಿಗರು ಅಥವಾ ಅಭಿಮಾನಿಗಳು ಎಲ್ಲ ಸೇರಿಕೊಂಡು ಸಾಕಷ್ಟು ಕಡೆಗಳಲ್ಲಿ ನಾಟಿ ಕೋಳಿಯನ್ನು, ಬಿರಿಯಾನಿಯನ್ನು ಏರ್ಪಾಟು ಮಾಡಿ ಜನರಿಗೆ ಹಂಚೋದು, ಔತಣಕೂಟಗಳನ್ನು ಏರ್ಪಾಟು ಮಾಡೋದು, ಪಾರ್ಟಿ ಮಾಡೋದು ಎಲ್ಲವೂ ನಡೀತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ, ಈ ಸನ್ನಿವೇಶದಲ್ಲಿ ಇದರ ಮಹತ್ವ ಏನು ಮತ್ತು ಸಿದ್ದರಾಮಯ್ಯನವರು ದೇವರಾಜು ಅರಸು ಅವರ ಏನು ರೆಕಾರ್ಡ್ ಇತ್ತು ಅದನ್ನು ಬ್ರೇಕ್ ಮಾಡಿದಾರಲ್ಲ, ಅದು ದೇವರಾಜು ಅರಸು ಅವರ ಅವಧಿಯ ಬಗ್ಗೆ ಮತ್ತು ಸಿದ್ದರಾಮಯ್ಯನವರ ಅವಧಿಯ ಬಗ್ಗೆ ಒಂದಷ್ಟು ವಿಶ್ಲೇಷಣೆ. ಅದಾದ ನಂತರ ನಿಮ್ಮ ಮುಂದೆ ನನ್ನ ಅಭಿಪ್ರಾಯವನ್ನು, ಸಿದ್ದರಾಮಯ್ಯನವರ ಮುಂದಿನ ನಡೆ ಏನಾಗಿರಬಹುದು, ಡಿ ಕೆ ಶಿವಕುಮಾರ್ ಅವರಿಗೆ ಸೀಟ್ ಬಿಟ್ಕೊಡ್ತಾರಾ, ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡ್ತಾರಾ, ಕಾಲ ಬಂತ, ಎಲ್ಲ ರೆಕಾರ್ಡುಗಳು ಬ್ರೇಕ್ ಆಯ್ತಲ್ಲ, ಇನ್ನಾದರೂ ಬಿಟ್ಕೊಡ್ತಾರ, ಅದ್ರ ಬಗ್ಗೆ ಒಂದಷ್ಟು ವಿಶ್ಲೇಷಣೆಯನ್ನು ಮಾಡೋ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಾನು ಹೇಳ್ದಂಗೆ ಸಿದ್ದರಾಮಯ್ಯನವರು 2013ರಿಂದ 18, ಆ ನಂತರ 2023ರಿಂದ ಇಲ್ಲಿಯವರೆಗೆ ಮುಖ್ಯಮಂತ್ರಿಯಾಗಿದ್ದಾರಲ್ಲ. ಸೊ ಅವರು 7 ವರ್ಷ 240 ದಿನಗಳನ್ನು ಪೂರೈಸಿದ್ದಾರೆ ಮುಖ್ಯಮಂತ್ರಿಯಾಗಿ. 7 ವರ್ಷ 240 ದಿನ. ಈ ಹಿಂದೆ ಆ ರೆಕಾರ್ಡನ್ನು ದೇವರಾಜ ಅರಸು ಅವರು ಹೊಂದಿದ್ರು. ಅವರು 7 ವರ್ಷ 239 ದಿನಗಳು ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ರು. ಸೊ ಅದು 1972 ಮತ್ತು 1980ರಲ್ಲಿ ಮುಖ್ಯಮಂತ್ರಿ ಆಗುವ ಮೂಲಕ. ಸೊ ಆ ರೆಕಾರ್ಡ್ ಈಗ ಬ್ರೇಕ್ ಆಗಿದೆ. ಹಾಗಾದರೆ ಸಿದ್ದರಾಮಯ್ಯನವರ ಆಡಳಿತದ ಅವಧಿ ಮತ್ತು ಈಗಿರುವಂತಹ ಪರಿಸ್ಥಿತಿಗಳು ಮತ್ತು ದೇವರಾಜ ಅರಸು ಅವರ ಕಾಲಘಟ್ಟದ ಪರಿಸ್ಥಿತಿಗಳು, ಅವಧಿ ಏನಾದರೂ ವ್ಯತ್ಯಾಸ ಇದೆಯಂದರೆ ದೊಡ್ಡ ಮಟ್ಟದ ವ್ಯತ್ಯಾಸಗಳಿದ್ದಾವೆ. ದೇವರಾಜ ಅರಸು ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳಿಂದ ಒಬ್ಬರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥದ್ದು, ಈಗ ಹೇಗೆ ದಲಿತ ವರ್ಗದಿಂದ, ದಲಿತ ಸಮುದಾಯದಿಂದ ಒಬ್ಬರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಆಶ್ಚರ್ಯಕರ ಸಂಗತಿ ಅಥವಾ ಹುಬ್ಬೇರಿಸುವ ಸಂಗತಿ. ಹೌದಾ, ಸಾಧ್ಯ ಇದೆಯಾ? ಆ ರೀತಿಯಾದಂತಹ ಸನ್ನಿವೇಶ 1970ರ ದಶಕದಲ್ಲಿತ್ತು. ಕರ್ನಾಟಕದಲ್ಲಿ ಒಂದು ಕಡೆ ಲಿಂಗಾಯತರು, ಒಂದು ಕಡೆ ಒಕ್ಕಲಿಗರು ಆ ಮುಖ್ಯಮಂತ್ರಿ ಸ್ಥಾನ ಇವ್ರನ್ನ ಬಿಟ್ರವರು, ಅವ್ರನ್ನ ಬಿಟ್ರೆ ಇವರು ಅನ್ನೋದರ ಭಾಗವಾಗಿ ಹೋಗ್ತಿತ್ತು. ಇದರ ನಡುವೆ ಚೂರೇ ಬ್ರಾಹ್ಮಣರು ಸಹ ಅವರ ಶೇರನ್ನು ಅವರು ಪಡ್ಕೊಳ್ತಿದ್ರು. ಆದರೆ ಹಿಂದುಳಿದ ವರ್ಗಗಳ ಮತಗಳ ಆಧಾರದ ಮೇಲೆ, ಶಕ್ತಿಯುತವಾದಂತಹ ಹಿಂದುಳಿದ ವರ್ಗಗಳ ಸಪೋರ್ಟ್ ಮೇಲೆ ಒಬ್ಬರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥದ್ದು ಆಗ ದೊಡ್ಡ ವಿಚಾರ ಆಗಿತ್ತು. ಸಿದ್ದರಾಮಯ್ಯನವರ ಕಾಲಕ್ಕೆ, ಸಿದ್ದರಾಮಯ್ಯನವರು 2013ರಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಾಗ ಅಷ್ಟು ಕಷ್ಟಕರವಾದಂತಹ ಸನ್ನಿವೇಶ ಆಗಿರಲಿಲ್ಲ. ಸೊ ದೇವರಾಜು ಅರಸು ಅವರ ಕಾಲಕ್ಕೆ ಅದೊಂದು ರೀತಿಯ ದೊಡ್ಡ ಮಟ್ಟದ ಸಾಧನೆಯೇ, ಸಿದ್ದರಾಮಯ್ಯನವ್ರದ್ದು ಸಹ ಸಾಧನೆಯೇ. ಬಟ್ ಆ ಕಾಲಕ್ಕೆ ಹೋಲಿಸಿದರೆ ಆಗ ಬಲಿಷ್ಠ ಜಾತಿಗಳು ಯಾವ ಮಟ್ಟಕ್ಕೆ ದಾಳಿ ಮಾಡ್ತಿದ್ವು, ಈ ಏನು ಹಿಂದುಳಿದ ವರ್ಗಗಳಿಂದ ಯಾರಾದರೂ ಒಬ್ಬರು ಮುಖ್ಯಮಂತ್ರಿ ಆಗ್ತಾರೆ ಅಂದರೆ ಅದನ್ನು ಊಹಿಸೋದಕ್ಕೂ ಸಾಧ್ಯ ಇರಲಿಲ್ಲ. ಬಟ್ 2013ರಲ್ಲಿ ಸಿದ್ದರಾಮಯ್ಯನವ್ರಿಗೆ ಕೊನೆಯ ಹಂತದಲ್ಲಿ ಪೈಪೋಟಿಯಾಗಿದ್ದು ದಲಿತರಾಗಿದ್ದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರೇ ಹೊರತು ಅಲ್ಲಿ ಒಕ್ಕಲಿಗರು ಅಥವಾ ಲಿಂಗಾಯತರಾಗಿ ದೊಡ್ಡ ಮಟ್ಟದಲ್ಲಿ ಪೈಪೋಟಿಗೆ ಬರಲಿಲ್ಲ. ಸೊ ಅದೊಂದಿದೆ. ಅದರ ಜೊತೆಗೆ ಸಾಮಾಜಿಕ ನ್ಯಾಯ ಅನ್ನುವಂಥದ್ದು ಆಗ ಕ್ರಾಂತಿಕಾರಕ ಹೆಜ್ಜೆ ಆಗಿತ್ತು. ದೇವರಾಜ ಅರಸು ಅವ್ರ ಕಾಲಕ್ಕೆ ಕ್ರಾಂತಿಕಾರಕ ಹೆಜ್ಜೆ ಆಗಿತ್ತು. ಯಾವ ಮಟ್ಟಕ್ಕೆ ಅಂದರೆ, ಮಲ ಹೊರುವ ಪದ್ಧತಿಯನ್ನು ನಿಷೇಧ ಮಾಡಿದ್ದು ದೇವರಾಜ ಅರಸು ಅವರೇ. ಅದನ್ನ ಅತ್ಯಂತ ದೊಡ್ಡ ಕ್ರಾಂತಿಕಾರಕ ಹೆಜ್ಜೆ ಅಂತ ನೋಡಲಾಯಿತು. ಆದರೆ ಸಿದ್ದರಾಮಯ್ಯನವರ ಸಮಯಕ್ಕೆ ಅಂತಹ ರೀತಿಯಾದಂಥದ್ದು ಇರಲಿಲ್ಲ. ಸಾಮಾಜಿಕ ನ್ಯಾಯ ಅನ್ನುವಂಥದ್ದು ಒಂದು ರೀತಿ ಎಲ್ಲರೂ ಸಹ ಒಪ್ಪಿಕೊಳ್ಳುವಂತಹ ಹಂತಕ್ಕೆ ಬಂದಿದ್ರು. ಎಲ್ಲರೂ ಅಂದರೆ ಜಾತಿವಾದಿಗಳನ್ನು ಹೊರತುಪಡಿಸಿ. ಸಾಮಾಜಿಕ ನ್ಯಾಯ ಅನ್ನುವಂತಹ ಪದ ಆಗಲಿ, ಸಾಮಾಜಿಕ ನ್ಯಾಯದ ಒಂದು ಪರಿಗಣನೆಗೆ ತೆಗೆದುಕೊಳ್ಳುವಂತಹ ಕಾಯ್ದೆ ಕಾನೂನುಗಳನ್ನು ತರೋದಾಗಲಿ 2013ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ದೊಡ್ಡ ಕ್ರಾಂತಿಕಾರಕ ಹೆಜ್ಜೆ ಆಗಿರಲಿಲ್ಲ. ಬಟ್ ಸಮಾಜ ಸುಧಾರಣೆಯ ಹೆಜ್ಜೆಯ ಒಂದು ಭಾಗವಾಗಿತ್ತು. ಬಟ್ ದೇವರಾಜು ಅರಸು ಅವರ ಕಾಲಕ್ಕೆ ಅದೆಲ್ಲವೂ ಸಹ ಸಾಮಾಜಿಕ ನ್ಯಾಯ ಅಂತ ಹೇಳಿದ ತಕ್ಷಣವೇ ಮೇಲ್ಜಾತಿ ಅಂತ ಕರೆಸ್ಕೊಳ್ಳುವವರು, ಪ್ರಬಲ ಜಾತಿಗಳು ಮುಗಿಬಿದ್ದುಬಿಟ್ಟು ಅವರನ್ನು ಮುಗಿಸ್ಬಿಡ್ತಿದ್ರು. ಪಕ್ಷಾತೀತರಾಗಿ ಮುಗಿಬಿದ್ದು ಹಿಂದುಳಿದ ವರ್ಗಗಳನ್ನು
ದಲಿತ ವರ್ಗಗಳನ್ನು ಮುಗಿಸಿಬಿಡ್ತಾರೆ. ಅವ್ರ ರಾಜಕೀಯ ಜೀವನವನ್ನೇ ಅಂತ್ಯಗೊಳಿಸುವಂತಹ ಮಟ್ಟಕ್ಕೆ ಹೇಳ್ಕೊಂಡು ಹೋಗ್ತಿದ್ರು. ಪಕ್ಷಾತೀತವಾಗಿ ಎಲ್ಲ ಪಕ್ಷಗಳು ಒಂದಾಗ್ಬಿಡ್ತಿದ್ರು. ಬಲಿಷ್ಠ ಜಾತಿಗಳ ಜೊತೆಗೆ ಮೇಲ್ಜಾತಿಗಳು, ಹೀಗೆ. ಸೊ ದೇವರಾಜು ಅರಸು ಅವರ ಕಾಲಕ್ಕೆ ಅವರು ತೆಗೆದುಕೊಂಡಂತಹ ಬಹಳ ಮುಖ್ಯವಾದಂತಹದ್ದು ಉಳುವವನೇ ಹೊಲದ ಒಡೆಯ ಅನ್ನುವಂಥದ್ದಾಗಲಿ, ಮಲ ಹೊರುವ ಪದ್ಧತಿ ಆಗಲಿ, ಇದೆಲ್ಲವೂ ಸಹ ಕ್ರಾಂತಿಕಾರಕ ಹೆಜ್ಜೆಗಳಾಗಿದ್ವು. ಅದಕ್ಕೆ ಅವರು ಏನು ಪ್ರತಿಕ್ರಿಯೆ ಪಡ್ಕೊಂಡ್ರಲ್ಲ, ಪ್ರಬಲ ಜಾತಿಗಳು ಜಾತ್ಯತೀತರಾಗಿ ಅವರ ಮೇಲೆ ಬೀಳುವಂತಹ ಪ್ರಯತ್ನಗಳು, ಆ ರೀತಿಯಾದಂತಹ ಆ ಮಟ್ಟದ ಚಾಲೆಂಜ್ ಸಿದ್ದರಾಮಯ್ಯನವರಿಗೆ ಇರಲಿಲ್ಲ. ಯಾಕೆಂದರೆ 2013 ಹೊತ್ತಿಗೆ ಹಿಂದುಳಿದ ವರ್ಗಗಳು ಸಹ ಪ್ರಬಲ ಆಗಿದ್ವು. ಈ ಕಡೆ ಸಿದ್ದರಾಮಯ್ಯ ಅಹಿಂದ ಅಂತ ರೂಪಿಸ್ಕೊಂಡು, ಅಹಿಂದವನ್ನು ಗಟ್ಟಿಗೊಳಿಸ್ಕೊಂಡು, ಅಹಿಂದದ ಕಂಪ್ಲೀಟ್ ಬೆಂಬಲವನ್ನು ಪಡ್ಕೊಂಡಿದ್ರು. ಹಾಗಾಗಿ ಅವರ ಮೇಲೆ ಮುಗಿ ಬೀಳೋದು ಎಲ್ರಿಗೂ ಸಹ ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಬಟ್ ದೇವರಾಜು ಅರಸು ಕಾಲಕ್ಕೆ ದೇವರಾಜು ಅರಸು ಅವರ ಮೇಲೆ ಮುಗಿ ಬೀಳೋದು ಸುಲಭದ ಮಾತಾಗಿತ್ತು. ಆದರೆ ದೇವರಾಜು ಅರಸು ಅವರು ಯಾವುದಕ್ಕೂ ಬಗ್ಲಿಲ್ಲ, ಜಗ್ಲಿಲ್ಲ. ಕೊನೆಗೆ ಅವರು ಒಬ್ಬಂಟಿಯಾಗಬೇಕಾಯಿತು. ಆದರೂ ತಲೆ ಕೆಡಿಸ್ಕೊಳ್ಳಿಲ್ಲ. ಅವರ ಹೋರಾಟವನ್ನು, ಅವರ ಏನು ಸಿದ್ಧಾಂತ ಇತ್ತು ಅದರಲ್ಲಿಯೇ ಹೋದರು. ಸಿದ್ದರಾಮಯ್ಯನವರು ಸಹ ಸಾಕಷ್ಟು ಮಟ್ಟಕ್ಕೆ ಈ ಕಡೆ ದೇವೇಗೌಡ ಫ್ಯಾಮಿಲಿಯಿಂದ ಆಗಿರಬಹುದು, ಲಿಂಗಾಯತ ಕಮ್ಯುನಿಟಿಯಿಂದ ಯಡಿಯೂರಪ್ಪ ಆಗಿರಬಹುದು, ಇವರ ದಾಳಿಗಳಿಗೆ ಒಳಗಾದರೂ ಸಹ ಅಹಿಂದ ಅನ್ನುವಂಥದ್ದು ಒಂದು ಸ್ಟ್ರಾಂಗ್ ಬೇಸ್ ಆಗಿದ್ದರಿಂದ, ಇಡೀ ಕರ್ನಾಟಕದ ರಾಜಕೀಯ ಚಿತ್ರಣವನ್ನೇ ಬದಲಾಯಿಸುವ ಶಕ್ತಿಯನ್ನು ಅಹಿಂದ ಹೊಂದಿರುವಂತಹ ಮಟ್ಟಕ್ಕೆ ಬೆಳೆದಿದ್ದರಿಂದ ಸಿದ್ದರಾಮಯ್ಯನವರಿಗೆ ದೇವರಾಜು ಅರಸು ಅವರ ಕಾಲದ ಚಾಲೆಂಜುಗಳು ಯಾವುದೂ ಎದುರಾಗಲಿಲ್ಲ, ಬೇರೆ ರೀತಿ ಚಾಲೆಂಜುಗಳು ಎದುರಾದವು. ಸೊ ಇವರಿಬ್ಬರ ಆಡಳಿತದ ಅವಧಿಯಲ್ಲಿ ಈ ಒಂದು ವ್ಯತ್ಯಾಸಗಳು ಖಂಡಿತವಾಗ್ಲೂ ಯಾವಾಗಲೂ ಇರುತ್ತೆ. ನೀವು ನನ್ನನ್ನು ವೈಯಕ್ತಿಕವಾಗಿ ಕೇಳಿದ್ರೆ ದೇವರಾಜು ಅರಸು ಆ ಕಾಲಕ್ಕೆ ಅವರು ಮಾಡಿದಂತಹ ಸಾಧನೆ, ತೆಗೆದುಕೊಂಡಂತಹ ನಿರ್ಧಾರಗಳು, ಮಾಡಿದಂತಹ ಗಟ್ಟಿ ನಿರ್ಧಾರಗಳು ಆ ಕಾಲಕ್ಕೆ ಅತ್ಯಂತ ದೊಡ್ಡ ಕ್ರಾಂತಿಕಾರಕ ಹೆಜ್ಜೆಗಳಾಗಿತ್ತು. ಬಟ್ ಸಿದ್ದರಾಮಯ್ಯನವರ ಸಮಯಕ್ಕೆ ಅವೆಲ್ಲವೂ ಸಹ ಸಾಮಾಜಿಕ ನ್ಯಾಯದ ಭಾಗವಾಗುವ ರೀತಿಯ ಹೋಯಿತು. ಆದರೂ ಅದಕ್ಕೂ ಸಹ ಗುಂಡಿಗೆ ಬೇಕು, ಧೈರ್ಯ ಬೇಕು. ಆ ಧೈರ್ಯವನ್ನು, ಆ ಗುಂಡಿಗೆಯನ್ನು ಸಿದ್ದರಾಮಯ್ಯನವರು ತೋರಿಸ್ಕೊಂಡಿದ್ದಾರೆ. ಸೊ ಇದಿಷ್ಟು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ದೇವರಾಜು ಅರಸು ಅವರ ಏನು ಅವಧಿ ಇತ್ತು ಅದನ್ನು ಮೀರಿ, ಅದನ್ನು ದಾಟಿಕೊಂಡು ಕರ್ನಾಟಕದ ಅತ್ಯಂತ ಹೆಚ್ಚು ಅವಧಿಯ ಮುಖ್ಯಮಂತ್ರಿ ಸ್ಥಾನವನ್ನು ಪಡ್ಕೊಂಡಿದ್ದಾರಲ್ಲ, ಆ ಸನ್ನಿವೇಶದಲ್ಲಿ ನೋಡಬಹುದಾದಂಥ ಅಂಶಗಳು. ಹಾಗಾದರೆ ಮುಂದೇನು ಸಿದ್ದರಾಮಯ್ಯನವರು ಇದು ಆಲೋಚನೆಗಳು ಏನಿರಬಹುದು, ಅಥವಾ ರಾಜಕಾರಣಕ್ಕೆ ಸಿದ್ದರಾಮಯ್ಯನವರ ಪ್ರಸ್ತುತತೆ ಹೇಗೆ ಮುಂದಕ್ಕೆ ಹೋಗಬಹುದು ಅನ್ನೋದು ನೋಡೋದಾದರೆ, ಸಿದ್ದರಾಮಯ್ಯ ಈ ಅವಧಿಯಲ್ಲಂತೂ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡುವಂತಹ ಮನಸ್ಥಿತಿಯಲ್ಲಿ ಇದ್ದಂಗೆ ಕಾಣ್ತಿಲ್ಲ. ಸೊ DK ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಡ್ತಾರ, ರೆಕಾರ್ಡು ಬ್ರೇಕ್ ಆಗೋಯ್ತು, ಅತ್ಯಂತ ದೀರ್ಘ ಅವಧಿಯ ಮುಖ್ಯಮಂತ್ರಿ ಅನ್ನುವಂತಹ ಒಂದು ಹಿರಿಮೆಯನ್ನು ಸಹ ಪಡ್ಕೊಂಡ್ರು ಸಿದ್ದರಾಮಯ್ಯ ತೃಪ್ತರಾಗ್ತಾರೆ, ಸಮಾಧಾನ ಆಗ್ತಾರೆ ಅಂದರೆ ಆ ರೀತಿ ಸನ್ನಿವೇಶಗಳೇನು ಕಾಣ್ತಿಲ್ಲ. DK ಶಿವಕುಮಾರ್ ಈ ಅವಧಿಯಲ್ಲೇ ಮುಖ್ಯಮಂತ್ರಿ ಆಗಬೇಕು ಅಂದರೆ DK ಶಿವಕುಮಾರ್ ಬಹಳ 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 ಕಷ್ಟಪಡಬೇಕಾಗತ್ತೆ, ಹೈಕಮಾಂಡನ್ನು ಒಲಿಸ್ಕೋಬೇಕಾಗತ್ತೆ. ಇಲ್ಲಿರುವಂತಹ ಮುಖ್ಯಮಂತ್ರಿ ಬೆಂಬಲಿಗರ ಸಂಖ್ಯೆ ದೊಡ್ಡದಿರೋದ್ರಿಂದ MLAಗಳನ್ನು ಒಲಿಸಿಕೊಳ್ಳುವಂತಹ ಪ್ರಯತ್ನವನ್ನು ಸಹ DK ಶಿವಕುಮಾರ್ ಮಾಡಬೇಕಾಗತ್ತೆ. ಇದೆಲ್ಲವೂ ಸಹ 2028 ಒಳಗೆ ಆಗತ್ತೆ ಅನ್ನುವಂತಹ ಸೂಚನೆಗಳು ತುಂಬ ಕಡಿಮೆ ಇದ್ದಾವೆ. ಹಾಗಾಗಿ ಸಿದ್ದರಾಮಯ್ಯನವರೇ ಈ ಅವಧಿಗೆ ಕಂಪ್ಲೀಟಾಗಿ ಮುಖ್ಯಮಂತ್ರಿ ಆಗಿರುತ್ತಾರೆ ಅನ್ನುವಂತಹ ಲಕ್ಷಣಗಳಿದ್ದಾವೆ. ಬಟ್ ರಾಜಕಾರಣದಲ್ಲಿ ಯಾವತ್ತು ಏನಾಗುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಸೊ ನಾವು ಮುಂದಿನ ಏನು ಬೆಳವಣಿಗೆಗಳಿದ್ದಾವೆ ಅವುಗಳನ್ನು ನೋಡಬಹುದು. ಸೊ ಈ ರೆಕಾರ್ಡನ್ನು ಮುಂದಿಟ್ಕೊಂಡೇ DK ಶಿವಕುಮಾರ್ ಅವರ ಕಟ್ಟಾ ಬೆಂಬಲಿಗರೆಲ್ಲ ಜನವರಿ 6ಕ್ಕೆ, ಜನವರಿ 26ಕ್ಕೆ ಅಂತ ಹೊಸ ಡೇಟ್ಗಳನ್ನು ಕೊಟ್ಕೊಂಡು ಹೋಗ್ತಿರುವಂಥದ್ದು. ಸೊ ನೋಡೋಣ, ಸಿದ್ದರಾಮಯ್ಯನವರಂತೂ ಬಿಟ್ಕೊಡೋ ಮೂಡಲ್ಲಿಲ್ಲ. DK ಶಿವಕುಮಾರ್ ಅದನ್ನು ಪಡೆಯುವುದಕ್ಕೆ ಏನೆಲ್ಲ ಮಾಡಬೇಕೋ, ಸಾಧ್ಯ ಆಗುತ್ತೋ ಇಲ್ವೋ ಅದ್ರ ಮಾತ್ರ ಇದು ಡಿಪೆಂಡ್ ಆಗಿರುವಂಥದ್ದು. ಇದಿಷ್ಟು ಸಿದ್ದರಾಮಯ್ಯನವರು ದೇವರಾಜು ಅರಸು ಅವರ ರೆಕಾರ್ಡನ್ನು ಬ್ರೇಕ್ ಮಾಡಿ ಅತ್ಯಂತ ಹೆಚ್ಚು ಅವಧಿಗೆ ಮುಖ್ಯಮಂತ್ರಿ ಸ್ಥಾನದಲ್ಲಿರುವಂತಹ ವ್ಯಕ್ತಿಯಾಗಿ ಹೊರಹೊಮ್ಮಿದ ಸನ್ನಿವೇಶದಲ್ಲಿ ನಾವು ನೋಡಬಹುದಾದಂಥ ಅಂಶಗಳು. ಸೊ ಇಂಥದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪೋ.